ಎಲ್ಲರಿಗೂ ನಮಸ್ಕಾರ. 2011 ನವೆಂಬರ್ 7ನೇ ತಾರೀಕು ಸೋಮವಾರ ಈ ಶಿವಲಿಂಗವನ್ನು ಮತ್ತು ಬಸವಣ್ಣನನ್ನು ಶ್ರೀ ಕಾಶಿ ಕ್ಷೇತ್ರದಿಂದ ಪಂಚವಣಗಿ ಸಂಸ್ಥಾನದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ತಂದು ಪ್ರತಿಷ್ಠಾಪಿಸಿದರು. ಈ ಒಂದು ಸಸಿಯನ್ನು ನೇಪಾಳದಿಂದ ತರಿಸಿ ಅವರ ಕೈಯಿಂದ ನೆಟ್ಟರು. ಆ ಸಸಿಯೇ ಈಗ ಈ ಮರವಾಗಿರುವ ರುದ್ರಾಕ್ಷಿಯು ಭೂಮಿಗೆ ಹೇಗೆ ಬಂತು, ಎಲ್ಲಿಂದ ಬಂತು ಎಂಬುದಕ್ಕೆ ಸಮಸ್ತ ಲೋಕ ಕಲ್ಯಾಣಕ್ಕಾಗಿ ಕೈಲಾಸವಾಸಿಯಾದ ಶಿವನು ಸಾವಿರಾರು ದಿವ್ಯ ವರ್ಷಗಳವರೆಗೆ ಘನಘೋರ ತಪಸ್ಸಿನಲ್ಲಿ ನಿರತನಾಗಿದ್ದನು. ಹೀಗಿರುವಾಗ ಒಂದು ದಿನ ಮನಸ್ಸಿನ ಚಂಚಲತೆಯಿಂದ ತಪೋಭಂಗವಾಗಿ ಕಣ್ಣುಗಳನ್ನು ತೆರೆದನು. ಆಗ ಶಿವನ 2 ಕಣ್ಣುಗಳಿಂದ ಕಣ್ಣೀರ ಹನಿಗಳು ಈ ಭೂಮಿಯ ಮೇಲೆ ಬಿದ್ದವು. ಆಗ ಬಲದ ಕಣ್ಣಿನಿಂದ ಬಿದ್ದ ಕಣ್ಣೀರ ಹನಿಯಿಂದ ಈ ರುದ್ರಾಕ್ಷ ಮರವು, ಎಡದ ಕಣ್ಣಿನಿಂದ ಬಿದ್ದ ಹನಿಯಿಂದ ಬಿದ್ದ ನೀರಿನಿಂದ ಭದ್ರಾಕ್ಷ ಮರವು ಹುಟ್ಟಿದವು. ಸ್ವಾಮೀಜಿಗಳಿಂದ ನೆಟ್ಟ ಈ ರುದ್ರಾಕ್ಷ ಮರವು 6 ವರ್ಷಗಳ ನಂತರ ಫಲ ಕೊಡಲು ಪ್ರಾರಂಭಿಸಿತು. ಈ ರುದ್ರಾಕ್ಷ ಮರವು ಸೆಪ್ಟೆಂಬರ್, ನವಂಬರ್ಗಳಲ್ಲಿ ಹೂವಾಗಿ ಮಾರ್ಚ್ ಹಾಗೂ ಏಪ್ರಿಲ್ನಲ್ಲಿ ರುದ್ರಾಕ್ಷ ಫಲಗಳು ಸಿಗುತ್ತವೆ. ತುಂಬ ಸುವಾಸನೆಯಿಂದ ಕೂಡಿದ್ದು ಮನಕ್ಕೆ ತುಂಬ ಮುದ ನೀಡುತ್ತವೆ, ತಿನ್ನಲು ಸಿಹಿಯಾಗಿರುತ್ತವೆ. ಈ ರುದ್ರಾಕ್ಷ ಹಣ್ಣುಗಳು ಕೈಗೆ ಸಿಕ್ಕಿದರೆ ಕಿತ್ತುಕೊಳ್ಳಬಹುದು. ಕೈಗೆ ಸಿಗದಿದ್ದರೆ, ಮರವು ದೊಡ್ಡದಾಗಿದ್ದರೆ ಕಳಿತ ಹಣ್ಣುಗಳು ನೆಲಕ್ಕೆ ಬೀಳುತ್ತವೆ. ಆಗ ಅವುಗಳನ್ನು ಆಯ್ದುಕೊಳ್ಳಬೇಕಾಗುತ್ತದೆ ಹಾಗೂ ಬಕೆಟ್ಗಳಲ್ಲಿ ಸೇಕರಿಸಿ 2 ರಿಂದ 3 ತಿಂಗಳು ಇಡಬೇಕಾಗುತ್ತದೆ. ಬಿದ್ದ ಹಣ್ಣುಗಳನ್ನು ಆಗಲೇ ಸಿಪ್ಪೆ ತೆಗೆದರೆ ಶ್ವೇತ ಬಣ್ಣದಿಂದ ಕೂಡಿರುತ್ತವೆ. ನಂತರ 2 ರಿಂದ 3 ದಿನ ನೀರಿನಲ್ಲಿ ನೆನೆಸಿ ಸಿಪ್ಪೆ ತೆಗೆದು ಬಿಸಿಲಿನಲ್ಲಿ ಒಣಗಿಸಿ ಎಳ್ಳೆಣ್ಣೆಯಲ್ಲಿ ಹಾಕಿ ಕಲಸಿ ಇಟ್ಟರೆ ಇವುಗಳ ಬಣ್ಣ ಬಂದಿರುತ್ತವೆ. ಶ್ವೇತ ರುದ್ರಾಕ್ಷಿಯನ್ನು ಹಾಗೆಯೇ ಧರಿಸಿದರೆ ಅವು ಸಹ ರುದ್ರಾಕ್ಷ ಬಣ್ಣಕ್ಕೆ ತಿರುಗುತ್ತವೆ. ಸಿಪ್ಪೆ ತೆಗೆದಾಗಲೇ ಇವು ಯಾವ ಮುಖದ ರುದ್ರಾಕ್ಷ ಎಂದು ತಿಳಿಯುತ್ತದೆ. ಸಾಮಾನ್ಯವಾಗಿ ಜನರು ತಿಳಿದಿರುವಂತೆ ಒಂದೊಂದು ಮುಖಕ್ಕೆ ಒಂದೊಂದು ರುದ್ರಾಕ್ಷ ಮರವೂ ಇರುವುದಿಲ್ಲ. ಇದು ಸತ್ಯ ಸಂಗತಿಯಾಗಿರುತ್ತದೆ. ಆದರೆ ಈ ಮರದಲ್ಲಿ ಇದುವರೆಗೆ 2, 3, 4, 6 ಮುಖದ ರುದ್ರಾಕ್ಷಗಳು ಸಿಕ್ಕಿರುತ್ತವೆ. ಒಂದೇ ಮರದಲ್ಲಿ ಎಲ್ಲ ರೀತಿಯ ರುದ್ರಾಕ್ಷಗಳು ಸಿಗುತ್ತವೆ. ಮುಖದಲ್ಲಿ 2 ಬೀಜಗಳು, 3 ಮುಖದಲ್ಲಿ 3 ಬೀಜಗಳು ರುದ್ರಾಕ್ಷಿಯ ಒಳಗೆ ಇರುತ್ತವೆ. ಇವನ್ನು ಒಡೆದು ನೋಡಿದರೆ ಮಾತ್ರ ತಿಳಿಯುತ್ತದೆ. ರುದ್ರಾಕ್ಷಿ ಮಾಲೆ ಮಾಡಿ ದೇವರಿಗೆ ಹಾಕುತ್ತಾರೆ. 108 ರುದ್ರಾಕ್ಷಿಗಳನ್ನು ಜಪಮಾಲೆ ಮಾಡುತ್ತಾರೆ. ಋಷಿ ಮುನಿಗಳು, ಸ್ವಾಮಿಗಳು ರುದ್ರಾಕ್ಷ ಮಾಲೆಗಳನ್ನು ಧರಿಸುತ್ತಾರೆ. ರುದ್ರಾಕ್ಷಿಯನ್ನು ಯಾರು ಧರಿಸಬಹುದು? ಯಾವುದೇ ಧರ್ಮ, ಯಾವುದೇ ಜಾತಿ, ಹೆಣ್ಣು ಗಂಡು, ಮಕ್ಕಳು ಮರಿಗಳು ಯಾರು ಬೇಕಾದರೂ ರುದ್ರಾಕ್ಷಿ ಧರಿಸಬಹುದಾಗಿದೆ. ಈ ರುದ್ರಾಕ್ಷಿಯಲ್ಲಿ ಔಷಧೀಯ ಗುಣಗಳು ಏನು? 3 ಅಥವಾ 4 ರುದ್ರಾಕ್ಷಿಗಳನ್ನು ರಾತ್ರಿ ವೇಳೆ ಹಾಲಿನಲ್ಲಿ ಕುದಿಸಿ ಕುಡಿಯುವುದರಿಂದ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ. ಯಾವುದೇ ರೀತಿಯ ಕೆಮ್ಮು ಗುಣವಾಗುತ್ತದೆ. ಅಸ್ತಮ ವ್ಯಾಧಿ ಸಹ ನಿಯಂತ್ರಣಕ್ಕೆ ಬರುತ್ತದೆ. ರುದ್ರಾಕ್ಷದಲ್ಲಿ ಉಷ್ಣ ಹಾಗೂ ಆಮ್ಲ ಗುಣವಿರುವುದರಿಂದ
ತ್ರಿದೋಷ ಅಂದರೆ ವಾತ ಪಿತ್ತ ಕಫ ನಿವಾರಣೆಯಾಗುತ್ತದೆ. ರುದ್ರಾಕ್ಷದಲ್ಲಿ ಸಿ ಜೀವಸತ್ವ ಹೇರಳವಾಗಿರುವುದರಿಂದ ರಕ್ತ ಪರಿಶೋಧಕವಾಗಿ ಕೆಲಸ ಮಾಡುತ್ತದೆ. ರುದ್ರಾಕ್ಷದಿಂದ ಮಲಬದ್ಧತೆ ಮತ್ತು ಹೃದಯ ರೋಗವೂ ನಿವಾರಣೆಯಾಗುತ್ತದೆ. ಶುದ್ಧ ತಾಮ್ರದ ತಂತಿಯಲ್ಲಿ 6 ರುದ್ರಾಕ್ಷಗಳನ್ನು ಪೋಣಿಸಿ ತಾಮ್ರದ ಚೆಂಬಿನಲ್ಲಿ ನೀರು ತುಂಬಿ ಇಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಮಲಬದ್ಧತೆ, ಅನಿಮಿಯಾ, ರಕ್ತದೊತ್ತಡ, ಮಧುಮೇಹಗಳು ನಿಯಂತ್ರಣಕ್ಕೆ ಬರುತ್ತವೆ. ರುದ್ರಾಕ್ಷಗಳನ್ನು ಮತ್ತೆ ಮತ್ತೆ ಅವನ್ನೇ ಬಳಸಬಹುದಾಗಿದೆ. ಜಂತುಗಳು ಕಚ್ಚಿದಾಗ, ಕುರು ಹಾಗೂ ಹುಣ್ಣುಗಳು ಆದಾಗ ರುದ್ರಾಕ್ಷವನ್ನು ಗಂಧದಂತೆ ತೆಗೆದು ಲೇಪಿಸಿದರೆ ಉಪಶಮನ ದೊರೆಯುತ್ತದೆ. ದೈವ ವೃಕ್ಷಗಳ ಸಾಲಿನಲ್ಲಿ ಅಗ್ರಸ್ಥಾನದಲ್ಲಿರುತ್ತದೆ. ರುದ್ರಾಕ್ಷವು ದೈವ ವೃಕ್ಷವಾಗಿದ್ದು ಪೂಜಿಸುವುದು, ಪ್ರದಕ್ಷಿಣೆ ಮಾಡುವುದನ್ನು ಮಾಡಿದರೆ ಅನೇಕ ಕಷ್ಟಗಳಿಂದ ಪಾರಾಗಬಹುದೆಂದು, ಧನಧಾನ್ಯ ಸಮೃದ್ಧಿಯಾಗುವುದೆಂದು ಪ್ರತೀತಿ ಇರುತ್ತದೆ. ಯಾವುದೇ ರೀತಿಯ ಗ್ರಹ ದೋಷವಿದ್ದರೆ, ಜಾತಕ ದೋಷವಿದ್ದರೆ ಅಥವಾ ಇನ್ನಾವುದೇ ರೀತಿಯ ದೋಷಗಳಿದ್ದರೆ ರುದ್ರಾಕ್ಷ ಮಾಲೆಯನ್ನು ಧರಿಸುವುದರಿಂದ ಎಲ್ಲ ದೋಷಗಳು ನಿವಾರಣೆಯಾಗಿ ಆ ಪರಮಾತ್ಮನಾದ ಶಿವನ ಅನುಗ್ರಹವು ಸದಾ ಲಭಿಸುತ್ತದೆ ಎಂದು, ಯಾವುದೇ ರೀತಿಯ ಕಷ್ಟ ನಷ್ಟಗಳು ಉಂಟಾಗುವುದಿಲ್ಲವೆಂದು ಪ್ರತೀತಿ ಇದೆ.